ಎಲ್ಲರಪ್ಪ ಕೊಂಡದ್ದು ಯಾವ್ದು ಯಾವ್ದು ಇಲ್ವಲ್ರು ಒಂದು ವಿಡಿಯೋ ಮಾಡ್ರಿ. ಮಾಡಿ ಭಕ್ತರುಗಳು ಹೇಳಿದ್ರು ನಮ್ಮನ್ನ ಹಿಡಿಸ್ಕೊಂಡ್ರು ಅಂತ ಬೈತಾನೆ. ನಮಸ್ಕಾರ ಬನ್ನಿ. ಮಾಡ್ಬಿಡಿ ಟಿಕೆಟ್ ಸುಮ್ಮನೆ ಎನರ್ಜಿ ಲಾಸ್ ಆಯ್ತು. ಯಾಕೆ ಬಿಡ್ರಿ ಅಲ್ಲ ಇವ್ರು ಬಿಡಪ್ಪ, ಇವ್ರು ಟ್ರಸ್ಟ್ ಊರು ಇವರೇ ಸೇವೆ ಮಾಡೋಲ್ಲ. ರೆಡಿ ಆಗಿತ್ತು ಕೃಷ್ಣಪ್ಪನೇ ಬಿಟ್ಟಿಲ್ಲ, ಅದಕ್ಕೆ ಕೃಷ್ಣಪ್ಪನೇ ಬಿಟ್ಟಿಲ್ಲ, ಅದಕ್ಕೆ ಇದೇ ಕೈ ಮುಖ ಬಿಡುವಪ್ಪ. ಅಣ್ಣ ಜಾಗ ಬಿಡೋಣ, ಯಾಕೆ ನಿಂತಿರೋಣ ಇಲ್ಲಿ, ಜಾಗ ಬಿಡೋಣ. ಇಲ್ಲ ಬಂದ್ರು, ಹಿಂದೆ ಬಂದ್ರು. ನೋಡಿ ಅಲ್ಲಿಂದ ಜನ ಜಾಸ್ತಿ. ನೀವು ಇಲ್ಲಿ ಬಂದೇ ಹೋಗ್ಬೇಕು. ಆಮೇಲೆ ನಮ್ದೇನು ದಯವಿಟ್ಟು ಇಲ್ಲಿ ಬಂದು ಹೋಗ್ಬೇಕು. ನಾವು ಇಲ್ಲಿ ತಲೆ ಕೆಡಿಸ್ಕೊಬೇಡಿ. ಇಲ್ಲ ನಾವು ಬತ್ತಿ ಸೇರೋ ಜಾಗ ಬೇಡ. ಈಗ ಇಲ್ಲಿ ಬಂದು ನೀವು ಹೋಗಿ ಅಷ್ಟೇ. ಅವರೊಬ್ರು ಇದ್ದಾರೆ, ಅವನು ಕರ್ಕೊಂಡು ನೀವು ಹೋಗ್ಬೇಕು.
ಬಿಡಪ್ಪ ನಾವು ವಿಡಿಯೋ ಮಾಡಕ್ ಬಿಡಪ್ಪ ಅಲ್ಲಿ ಕೀ ಬೇಡವಲ್ಲ ಮರ ದಾಟ್ಕೊಂಡ್ ಬರೋಕ್ಕಾಗುತ್ತೆ ನಾವು ವಯಸ್ಸಾಗಿರೋರು ಬಿದ್ದಿದ್ರೆ ಏನೋ ಮಾಡೋದು ತೆಗಿಯೋದು ತೆಗಿಯಪ್ಪ राजेश नामदेयस्य राधा नामदेयः नामदेयस्य संपदा नामदेयः कोण नामदेयस्य कुटुंबानां अस्तित्वानस्य शिवगोत्रोन्नः देवमानामदेयः कुमार नामदेयस्य नंदिनी नामदेयः सुशांत नामदेयस्य सकुटुंबानां अस्तित्वानस्य शिवगोत्रोन्नः ಸಂಗಳೆ ಒಂದು ನಿಮಿಷ ಸರ್ ಹಿಂಗೆ ಬನ್ನಿ ಸ್ವಲ್ಪ ಜಾಗ ಹಂಗೆ ಇದಕ್ಕೆ ಬನ್ನಿ ಬನ್ನಿ ದಾರ ಕೂಡ ಬಂದು ಸ್ವಲ್ಪ ಸೈಡ್ಗೆ ಕೈ ಇಟ್ಕೊಂಡು ಬಂದೆ ಸೈಡ್ ಸೈಡ್ ಶಿವು ಮುಂದೆ ಬನ್ನಿ ಒಂಚೂರು ಫ್ರೆಂಡ್ ಕಡೆ ನೋಡ
ಅಲ್ಲಿ ಎತ್ತರಕ್ಕೆ ಸಿಕ್ಕತ್ತೆ ನಿಮಗೆ, ಇಲ್ಲಿ ನಿಂತ್ಕೋ ಬಾ. ನೋಡ ಈ ಕಡೆ ಬಾ ಪ್ರಭು. ಎಲ್ಲಿಗೆ? ಯಾರು ಈಗ ಎಲ್ಲಿಗೆ ಹೋಗುವ ಈಗ? ಓಹೋ ಐನರೇ, ಮನೆ ನಿದ್ದೆ ಮಾಡತ್ತಾರ. ಯಾವಾಗ ಬಂದ್ರೆ ಏನ್ ಅನಿಸ್ತು ಹೇಳಿ ಒಂಚೂರು ಮಾಹಿತಿ ಹೇಳಿ. ಹೇಳ್ರಿ ಐನರೇ, ಹೇಳ್ರಿ. ಅದೆಲ್ಲ ಅಭ್ಯಾಸ ಇಲ್ಲ. ಇನ್ ಯಾವಾಗ ಅಭ್ಯಾಸ? ಶ್ರೀ ಶಿವನಂಕಾರೇಶ್ವರದ ಕೇಂದ್ರಾಬ್ದಿ ಟ್ರಸ್ಟ್ನ ನಿರ್ದೇಶಕರಾದ ಶಿವಕುಮಾರ್ ಮಾತಾಡ್ತಿರೋದು. ಈ ಒಂದು ಶಿವರಾತ್ರಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಆಚರಣೆ ಮಾಡ್ತಾ ಇದ್ದು, ಈ ವರ್ಷ ನಿರೀಕ್ಷೆ ಮೀರಿ ಜನಸಂಖ್ಯೆ ಬರ್ತಾ ಇದ್ದಾರೆ, ಭಕ್ತ ಸಾಗರನೇ ಹರಿದು ಬರ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷನೂ ಏನ ನಾವು ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ದೋ ಅದಕ್ಕಿಂತ ಮೀರಿ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಬೆಳಿಗ್ಗೆ ನಿನ್ನೆ ಸಾಯಂಕಾಲ 7:30ಗೆ ಎಳವಾರ ಆಯ್ತು. ಬೆಳಗಿನ ಜಾವ 7 ಗಂಟೆಗೆ ಕೊಂಡೋತ್ಸವ ಆಯ್ತು. ಮತ್ತೆ 10:00ವರೆಗೆ ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು. 10:30ಯಿಂದ ಬೆಳಗ್ಗೆ 7:30ಕ್ಕೆ ಊಟದ ಉಪಹಾರದ ವ್ಯವಸ್ಥೆ ಇತ್ತು. 7:30ಯಿಂದ ನಿರಂತರವಾಗಿ ಊಟದ ವ್ಯವಸ್ಥೆ ನಾವು ನಿರಂತರವಾಗಿ ಊಟ ಮತ್ತು ನೀರನ್ನ ನಿರಂತರವಾಗಿ ಮಾಡ್ತಾ ಇದೀವಿ. ಭಕ್ತ ಸಾಗರ ಹರಿದು ಬರ್ತಾ ಇದೆ. ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಊಟದ ವ್ಯವಸ್ಥೆ, ನೆರಳು ವ್ಯವಸ್ಥೆ, ನೀರು ವ್ಯವಸ್ಥೆ ಎಲ್ಲ ಇದಾಗಿ ಸುಸಜ್ಜಿತವಾಗಿ ಮಾಡ್ತಾ ಇದೀವಿ. ಹಾಗೆ 10:30ಯಿಂದ ಜಾನಪದ ಗೀತ ಗಾಯನ ಕಾರ್ಯಕ್ರಮ ನಡೀತಾ ಇದೆ. ಮತ್ತೆ ಸಂಜೆ 4 ಗಂಟೆಗೆ ರಥೋತ್ಸವ ಇದೆ. 4 ಗಂಟೆಗೆ ರಥೋತ್ಸವ ನಂತರ 6:30ಗೆ ಭರತನಾಟ್ಯ ಇದೆ. ಭರತನಾಟ್ಯ ಆದ ನಂತರ 9:30ಕ್ಕೆ ಶನಿಪ್ರಭ ಎಂಬ ಸುಂದರ ಪೌರಾಣಿಕ ನಾಟಕ ಇದೆ. ಕನಕಪುರ ಕಲಾ ತಂಡದ ಆಯ್ಕೆ ಮಾಡಿ ಆ ತಂಡದಿಂದ 9:30ಕ್ಕೆ ಶನಿಪ್ರಭ ಎಂಬ ಸುಂದರ ಪೌರಾಣಿಕ ನಾಟಕವನ್ನ ಅಭಿನಯಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತ ಸಾಗರ ಬರ್ತದೆ. ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ. ಇಷ್ಟೇ ಮುಗಿಸ್ತಾ ಇದ್ದೀನಿ ಮಾತಾಡೋದ್ರೆ. ಅಧ್ಯಕ್ಷ ಮಾತಾಡ್ತೀನಿ. ಏನು ಅವತ್ತು ಮಾತಾಡೋದು? ನನ್ನ ಹೆಸರು ಸಿ.ಕೆ. ಶಿವಣ್ಣ ಅಂದ್ಬಿಟ್ಟು ಟ್ರಸ್ಟ್ ಅಧ್ಯಕ್ಷ. ಈ ವರ್ಷ ಮಹಾಶಿವರಾತ್ರಿಗೆ ಬಹಳ ಜನ ಹೆಚ್ಚೆಚ್ಚಿಗೆ ಜನ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ನಾವು ರೋಡೆಲ್ಲ ನೀರು ಹಾಕ್ಸಿ ಅಗಲೀಕರಣ ಮಾಡಿ ಜನಗಳು ಈಸಿಯಾಗಿ ಬರಲಿ ವೆಹಿಕಲ್ಗಳು ಅಂತೆಲ್ಲ ಮಾಡಿ ಅವ್ರ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ಇಲ್ಲಿ ಬೆಂಡೆಲ್ ವ್ಯವಸ್ಥೆ ಇವೆಲ್ಲ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ. ಆದ್ರೂ ಜನಗಳು ಬಹಳ ಜನ ಹೋದ ವರ್ಷದಿಂದ ಡಬಲ್ ಜನ ಬರ್ತಾ ಇದ್ದಾರೆ. ರಾತ್ರಿ ಇವತ್ತು ರಾತ್ರಿ ನಾಟಕ ಇದೆ, ರವಿಪ್ರಭಾವ ನಾಟಕ. ಇಲ್ಲಿ ಸುಮಾರು ಇವತ್ತೊಂದು 20,000 ಜನ 25,000 ಜನ ಜಾಗರಣೆಗೆ ತಂಗ್ತಾರೆ. ಅವರು ಬೆಳಗ್ಗೆ ಅವ್ರಿಗೆ ತಿಂಡಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದೀವಿ. ಮತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಈ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ. ಅವರು ಬರ್ತಾರೆ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಆಲೇ ಮೆಸೇಜ್ ಕೊಟ್ಟಿದ್ದಾರೆ. ಅವರು ಬರೋದ್ರಿಂದ ಇನ್ನೂ ಅಷ್ಟು ಜನ ಬಹಳ ಜನ ಸೇರ್ಬೋದು. ಅವರು ಉಪಮುಖ್ಯಮಂತ್ರಿಗಳು ಬಂದ್ಬಿಟ್ಟು ಇಲ್ಲಿ ಸ್ಟೇಜಲ್ಲಿ ಜನಗಳಿಗೆ ದೇವ್ರ ಬಗ್ಗೆ ಭಾಷಣ ಮಾಡ್ತಾರೆ. ಈಗ ಇಷ್ಟು ಹೇಳಿ ನಾವು ಬರ್ತಾರೆ ಸರ್. ಸತೀಶ್ ಅಂತ ಹೇಳಿ, ಅಚ್ಚಲು ದೊಡ್ಡ ಮನೆ. ನಾನು ಈ ಕ್ಷೇತ್ರದ ಶಿವನಂಕಾರೇಶ್ವರ ಕ್ಷೇತ್ರಾಭಿವೃದ್ಧಿ ಟ್ರಸ್ಟ್ ನಲ್ಲಿ
ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾವು ಸುಮಾರು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ 1 ತಿಂಗಳಿಂದನೂ ನಾವು ಇಲ್ಲಿ ಸೌದೆ ಕಲ್ಸೋದು ಮತ್ತೆ ಎಲ್ಲ ರೋಡ್ ಮಾಡಿಸೋದು ಪ್ರತಿಯೊಂದೂ ಕೆಲಸ ಮಾಡಿ ನಮ್ಮ ಕಮಿಟಿಯವರೆಲ್ಲ ಸೇರಿ ಮಾಡ್ಕೊಂಡು ಬಂದಿದ್ವಿ. ಇವತ್ತು ವಿಜೃಂಭಣೆಯಿಂದ ನಾನು 2005ರಿಂದ ಈ ಸೇವೆ ಮಾಡ್ಕೊಂಡು ಬರ್ತಾ ಇದ್ವಿ. ಬಟ್ 21 ವರ್ಷಕ್ಕೆ ಇವತ್ತು ಅದ್ದೂರಿ ಜನ ಬಂದು ಹೋಗ್ತಾ ಇದ್ದಾರೆ ಈ ಕ್ಷೇತ್ರಕ್ಕೆ. ಆ ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಬರಲಿ, ಇದೇ ತರ ಹೆಚ್ಚಿಗೆ ಈ ಕ್ಷೇತ್ರ ಬೆಳೀಲಿ, ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ, ಈ ಕ್ಷೇತ್ರದ ಜನತೆಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾನು ಭಕ್ತಾದಿಗಳ ಪರವಾಗಿ ನಮ್ಮ ಶಿವನಾಂಕರೇಶ್ವರ ಸ್ವಾಮಿನ ಕೇಳ್ಕೊಳ್ತೀನಿ. ನನ್ನ ಹೆಸರು ರವೀಶ್ ಅಂತ, ಈ ಟ್ರಸ್ಟಿನ ಸಂಚಾಲಕ. ಈ ದಿನ ಮಹಾಶಿವರಾತ್ರಿ. ಇದು ವರ್ಷ ಯಾವ ವರ್ಷನೂ ಇಷ್ಟೊಂದು ಜನ ನಾವು ನೋಡಿರ್ಲಿಲ್ಲ. ಅಷ್ಟು ಜನ ಈ ಸರಿ ಕ್ರೋಢೀಕರ ಇದೆ. ಈ ಜನಗಳಿಗೆ ಬಹಳ ಅನುಕೂಲ ಮಾಡಿದೀವಿ ಸರ್. ಏನಂದ್ರೆ ರೋಡ್ ಅಗಲೀಕರಣ ಮಾಡಿ 1 ವಾರದಿಂದ ನಿತ್ಯ 5 ಟ್ರಾಕ್ಟರ್ ಬಿಟ್ಟು ನೀರು ಹೊಡೆದು ರೋಲರ್ ಹಾಕಿ ಅದ್ರ ಮೇಲೆ ರೋಲರ್ ಆದ್ಮೇಲೆ ನೀರು ಹೊಡಿತಾ ಇದೀವಿ. ಇದುವರೆಗೂ ನೀರು ಹೊಡಿತಾನೆ ಇದೀವಿ. ಮತ್ತೆ ಭಕ್ತಾದಿಗಳಿಗೆ ನಿನ್ನೆ 14ನೇ ತಾರೀಕು 12 ಗಂಟೆಯಿಂದ ಸೋಮವಾರ 12 ಗಂಟೆವರೆಗೂ ನಿತ್ಯ ಅನ್ನದಾಸೋಹ ಮಾಡಿಸ್ತಾ ಇದೀವಿ. ಈ ದಿನ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕಾಳು ಸಾರು ಮುದ್ದೆ ಮಾಡ್ತಾ ಇದೀವಿ. ಮತ್ತೆ ಇಲ್ಲಿ ದಿನನಿತ್ಯ ಅನ್ನದಾಸೋಹ ನಡೀತದೆ. ಈ ಅನ್ನದಾಸೋಹಕ್ಕೆ ದಯವಿಟ್ಟು ಭಕ್ತಾದಿಗಳು ಅನ್ನದಾಸೋಹಕ್ಕೆ ಹಣ ಧಾನ್ಯ ಸಹಾಯ ಮಾಡಬೇಕು. ಈ ಟ್ರಸ್ಟಿನ ಮುಖಾಂತರ ಪ್ರಸಿದ್ಧಿ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕು. ಇಷ್ಟು ಹೇಳಿ ದಯವಿಟ್ಟು ಭಕ್ತಾದಿಗಳಿಗೆ ವಂದನೆಗಳು. ಮಾತಾಡಿ. ಸರ್ ನಮಸ್ತೆ. ಇವತ್ತಿನ ದಿನ ತುಂಬಾ ಅದ್ಭುತವಾದ ಮಹಾಶಿವರಾತ್ರಿ. ಈ ಶಿವರಾತ್ರಿ ದಿನ ತುಂಬಾ ರಶ್ ಇದೆ. ಈ ಒಂದು ಸ್ವಾಮಿಯ ದರ್ಶನ ಪಡೆಯಕ್ಕೆ ಪುಣ್ಯ ಮಾಡಬೇಕು. ನಿಮ್ಮ ಹೆಸರೇನು? ಗೌರಮ್ನವ್ರೆ, ಈ ಸಾರಿ ಜಾತ್ರೆ ಜನ ಹೇಗಿದ್ದಾರೆ? ಕಡಿಮೆನಾ ಜಾಸ್ತಿನಾ? ವ್ಯಾಪಾರ ಹೆಂಗಾಯ್ತು ಹೋದ್ ಸರಿಗಿನ್ನ ಈ ಸರಿ? ಚೆನ್ನಾಗಾಯ್ತಾ ಇದೆ. ಸರಿ ಅಮ್ಮ, ಆಯ್ತು, ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ?
ಉಪವಾಸ ಸತ್ಯಾಗ್ರಹ ಮಾಡುವ ಬಂದಿದೆ ನಮ್ಮೂರಲ್ಲಿ ಒಬ್ಬನೇ. ಯಾಕೆ ಫ್ರೆಶ್ ಆಗಿ ತರ್ಸಕ್ಕಿಲ್ಲ ಮೊಸರಾ? ಉಳ್ಳಿ ಬರ್ಸ್ಬಿಟ್ಟಿದ್ದೀರಂತೆ. ಹಾಲು ಹಾಕಿದ್ರೆ ಆಯ್ತು. ಅದು ಮಾಡಿಟ್ರೆ ಅದು ಹಂಗೇನೆ ಏನು ಮಾಡಕ್ಕಾಗಲ್ಲ. ಊಟ ಮಾಡ್ಕೊಂಡೋಗಿ ಆಯ್ತು ಇದು ತೆಗೋಣ, ಇದು ಓಪನ್ ಮಾಡೋಣ. ತೊಳಿ ನಾವು ಸುರೇಶ್ ಭಟ್ ಅಂದ್ಬಿಟ್ಟು ಬೊಮ್ಮನಹಳ್ಳಿ. ನಾವು ನಿನ್ನೆ ಬೆಳಿಗ್ಗೆ ಬಂದವರು. ನಿನ್ನೆ ಒಂದು 20 ಜನ ಬಂದಿದ್ದು. ನಿನ್ನೆ ಒಂದು 5,000 ಜನಕ್ಕೆ ಅನ್ನ ಸಾಂಬಾರು ಮತ್ತೆ ಸಿಹಿ ಪೊಂಗಲು ಮಾಡಿದ್ದು. ಬೆಳಿಗ್ಗೆ ನಿನ್ನೆ ಸಂಜೆ ಒಂದು 20 ಜನ ಬಂದ್ರು. ಒಟ್ಟು 40-45 ಜನ ಭಟ್ರುಗಳು ಬಂದಿದ್ದೀವಿ. ಶಿವಂಕರಿ ದೇವಸ್ಥಾನದ್ದು ಜಾತ್ರೆ ಮಹೋತ್ಸವ ಅಂದ್ಬಿಟ್ಟು ಶಿವರಾತ್ರಿ ಪ್ರಯುಕ್ತ ಇವತ್ತು ಒಂದು 50,000 ಜನ ಸೇರ್ಕೊಂಡಿದೆ. ಇವತ್ತೊಂದು ಬೆಳಗ್ಗೆ ಒಂದು ಕೇಸರಿ ಬಾತು, ಉಪ್ಪಿಟ್ಟು ಮತ್ತು ಸಿಹಿ ಪೊಂಗಲ್ ಎಲ್ಲ ಮಾಡಿದ್ದು. ಮಧ್ಯಾಹ್ನ ಮುದ್ದೆ, ಅವರೆಕಾಳು ಸಾರು, ಬೇಳೆ ಸಾರು, ರೈಸು ಇಷ್ಟೆಲ್ಲ ಮಾಡಿದ್ದೀವಿ. ಇನ್ನು ಸಂಜೆ ಒಂದು 10 ಬಾತು ಮಾಡೋ ಪ್ರೋಗ್ರಾಮ್ ಇದೆ. ಜನ ಜಾಸ್ತಿ ಆಗಿದ್ದಾರೆ. ಬೆಳಗ್ಗೆನೂ ಒಂದು 10 ದಮ್ ಕಟ್ಟುವ ಬಾತನ್ನು ದಮ್ ಕಟ್ತೀವಿ. ಇಷ್ಟನ್ನು ನಾವು ಮಾಡಬೇಕು ಅಂತ ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಇವಾಗ ಇನ್ನು ಅವರು ಪದಾರ್ಥಗಳು ಏನೇನು ಹೇಳ್ತಾರೆ ಅದನ್ನಂತ ನಾವು ಪ್ರಯತ್ನ ಮಾಡ್ಕೊಂಡು ಮಾಡ್ಕೊಡ್ತೀವಿ. ಎಷ್ಟನೇ ಸರಿ ಮಾಡ್ತಾ ಇದ್ದೀವಿ? ಇದು ಫಸ್ಟ್ ಒಂದು ಸತಿ ಮಾಡಿದೋ ನಾವು. ಇದು 2ನೇ ಸತಿ ಮಾಡ್ತಾ ಇರೋದು. ನಮ್ಮ ಸ್ನೇಹಿತರು ಒಬ್ರು ಇದ್ದಾರೆ, ಸಿದ್ದರಾಜ್ ಭಟ್ ಅಂದ್ಬಿಟ್ಟು. ಇಬ್ರು ಸೇರಿ ನಾವು ಇದನ್ನ ಮಾಡ್ತಾ ಇದೀವಿ. ಮತ್ತೆ ನಮ್ಮ ಹುಡುಗರೆಲ್ಲ ಒಂದು 25-30 ಜನ ನಮ್ಮ ಹುಡುಗರು ಇದ್ದಾರೆ. ಎಲ್ಲ ಎಲ್ಲ ನಮ್ಮೂರು ಬೊಮ್ಮನಹಳ್ಳಿ. ಎಲ್ಲ ಹುಡುಗರುಗಳೆಲ್ಲ ನಮ್ಮ ಅಕ್ಕಪಕ್ಕ ಊರುಗಳೇ ಬಂದಿದ್ದಾರೆ. ಮಾಡ್ತಾ ಇದೀವಿ. ಹೋದ ವರ್ಷ ಒಂದು ಸತಿ ಮಾಡಿದ್ವಿ, ಈ ವರ್ಷ ಒಂದು ಸತಿ ಮಾಡಿದ್ವಿ. ದೇವ್ರ ಕೃಪೆ ಇದ್ರೆ ನೋಡೋಣ ಮುಂದಕ್ಕೆ ಏನಾಗತ್ತೆ. ವೀಕ್ಷಕರೇ, ಈಗ ನೀವು ನೋಡಿದ್ರಲ್ಲ ಏನು ಈ ಒಂದು ಶಿವನಾಂಕರೇಶ್ವರ ದೇವಾಲಯದಲ್ಲಿ ಪ್ರಸಾದದ ಅಂಗವಾಗಿ ಕಳೆದ ನಿನ್ನೆಯಿಂದನೂ ಸಹ ಈ ಒಂದು ಜಾಗದಲ್ಲಿ ಪ್ರಸಾದ ವಿತರಣೆ ಆಗ್ತಾ ಇದೆ. ಇವತ್ತು ಸುಮಾರು ಒಂದು 60,000ಕ್ಕೂ ಹೆಚ್ಚು ಜನ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಒಂದು ಕೌಂಟ್ಗಳನ್ನ ಮಾಡಿ ಯಾವುದೇ ಒಂದು ತೊಂದರೆ ಆಗದಂತೆ ಒಂದು ವ್ಯವಸ್ಥೆಯನ್ನ ಈ ದೇವಾಲಯದ ಅಭಿವೃದ್ಧಿ ಸಮಿತಿಯವರು ಮಾಡಿದ್ದಾರೆ, ಟ್ರಸ್ಟ್ನವರು ಮಾಡಿದ್ದಾರೆ. ಒಂದು ಪೊಂಗಲ್ಲು, ಮೊಸರನ್ನ, ಅವರೆಕಾಳು ಮುದ್ದೆ, ಸಾರು ಮತ್ತೆ ಅನ್ನ ಸಾಂಬಾರು ಈ ಎಲ್ಲ ಒಂದು ಅಡಿಗೆಯನ್ನ ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಮೊಸರನ್ನ ಈಗ ಒಂದು ಏನು 2 ದಬ್ಬರಲ್ಲೂ ಸಹ ನೋಡಿ ಈಗ ನೋಡ್ತಾ ಇದ್ರಲ್ಲ, ಆ ದಬ್ಬರದಲ್ಲಿ ಮೊಸರನ್ನ ಇದೆ. ಮೊಸರು ಇದನ್ನ ಸಂಜೆ ನಾಳೆವರೆಗೂ ಸಹ ಈ ಒಂದು ಪ್ರಸಾದ ವಿತರಣೆ ಆಗ್ತದೆ ವೀಕ್ಷಕರೇ. ಅಲ್ಲ ಇದು ನಮ್ಮ ಮಕ್ಕಳು ಯೋಗ್ಯತೆ ನಾಯಿನೂ ಬಳಲ್ತು. ಎಲ್ಲ ಮಾವಿಟ್ಟು ಬಿಟ್ಟು ಹೋಗಿರೋರು ಹೆಚ್ಚಾಂಜಿ ಹೊಂಟೋಗಿರೋರು. ರಸ್ತೆ ಮಾಡ್ಬಿಟ್ರೆ ಹಿಡಿಯೋಕ್ಕಾಗಲ್ಲ ಜನ. ಆರಾಮ ಶೀಲಿಗಡೆ ನಿಂತು ಕಾರ್ ತರಕ್ಕಿಲ್ವೇ ಅಂದರು. ಶೀಲಿಗಡೆ ನಿಂತು ಕಾರ್ ತರಕ್ಕಿಲ್ವೇ ಅಂದರು. ಅದಕ್ಕೆ ನಾನಂದೆ ಫಸ್ಟ್ ಶೀಲಿಗಡೆ ಬತ್ತಿ ನಿಂತಿದ್ದೆ, ಕಾರ್ ತಂದ್ಬಿಡ್ತಿದ್ದೆ. ಶೀಲಿಗಡೆ ಹೇಳಿಲ್ಲ, ಅದಕ್ಕೆ ಬಿಡು ಅಂದೆ. ತಂದಾರದ